ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಳಲೆ ಬಗ್ಗೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಿಟಿಯಲ್ಲಿರೋರು ಈ ರೀತಿ ರೆಡಿ ಇರೋವಂಥ ಕಳಲೆನ ನೋಡಿರ್ತೀರ. ಆದರೆ ಇದು ಎಲ್ಲಿ ಸಿಗುತ್ತೆ, ಇದನ್ನು ಯಾವ ರೀತಿ ಕಟ್ ಮಾಡೋದು, ಅಡುಗೆಗೆ ಉಪಯೋಗಿಸೋದಕ್ಕೆ ಮುಂಚೆ ಯಾವೆಲ್ಲ ಮುನ್ನೆಚ್ಚರಿಕೆ ತಗೋಬೇಕು ಅಂತ ತುಂಬ ಜನರಿಗೆ ಗೊತ್ತಿರಲ್ಲ. ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಳಲೆ ಅಂದರೆ ಬಿದಿರಲ್ಲಿ ಬರೋ ಅಂಥ ಹೊಸ ಚಿಗುರು. ಇದು ಎಲ್ಲ ಟೈಮಲ್ಲೂ ಸಿಗಲ್ಲ, ಸೀಸನಲ್ ಆಗಿರುತ್ತೆ. ಮಳೆಗಾಲ ಶುರುವಾದಾಗ ಇದರಲ್ಲಿ ಹೊಸ ಚಿಗುರು ಬರುತ್ತೆ. ಆಷಾಢ ಟೈಮಲ್ಲಿ ತುಂಬ ಜೋರು ಮಳೆ ಇದ್ದಾಗ ಇದನ್ನು ಹೆಚ್ಚಾಗಿ ತಿನ್ನೋದು. ಈ ಕಳಲೆಯಲ್ಲಿ ತುಂಬ ಉಷ್ಣಾಂಶ ಇರುತ್ತೆ. ಮಳೆಗಾಲದಲ್ಲಿ ನಮ್ಮ ಬಾಡಿ ತಂಪಾಗಿರುತ್ತೆ. ಆ ಟೈಮಲ್ಲಿ ಈ ಕಳಲೆನ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕಾಡಲ್ಲಿ ಈ ರೀತಿ ಬಿದಿರಿರುತ್ತಲ್ಲ, ಇದ್ರ ಮಧ್ಯ ಹುಡುಕಿದ್ರೆ ಎಲ್ಲೋ ಒಂದೊಂದು ಹೊಸ ಚಿಗುರು ಬಂದಿರೋದಿರುತ್ತೆ. ನೋಡೋಕ್ಕೆ ಈ ರೀತಿ ಇರುತ್ತೆ. ಈ ಬಿದಿರನ್ನ ತುಂಬ ಎಳೆದಿರಬೇಕಾದ್ರೇ ಕಟ್ ಮಾಡ್ಕೋಬೇಕು. ಇದನ್ನ ಹಾಗೆ ಬಿಟ್ಟರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಎತ್ತರ ಬೆಳ್ಕೊಂಡು ಹೋಗುತ್ತೆ. ಈ ಬಿದಿರು ತುಂಬ ಫಾಸ್ಟಾಗಿ ಬೆಳ್ಕೊಂಡು ಹೋಗುತ್ತೆ. ತುಂಬ ಬಲ್ತ್ ಹೋದ್ಮೇಲೆ ತಿನ್ನೋಕ್ಕಾಗಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ಹೊಸ ಚಿಗುರೇನೆ. ಇದನ್ನು ಕೂಡ ಅಡುಗೆಗೆ ಉಪಯೋಗಿಸ್ಕೋಬೋದು. ಇವಾಗ ಇವೆರಡೂ ಕಳಲೆಗಳನ್ನ ಕಟ್ ಮಾಡಿಕೊಂಡು ತೊಗೊಂಡೋಗೋಣ. ಆಮೇಲೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದರಲ್ಲಿ ಕಪ್ಪು ಕಾಣಿಸ್ತಾ ಇದೆಯಲ್ಲ, ಇದು ಸ್ವಲ್ಪ ಮುಳ್ಳು ಥರ ಇರುತ್ತೆ. ಕೈಗೆ ಟಚ್ ಆಗದೆ ಇರೋ ಥರ ಹಿಡ್ಕೋಬೇಕು. ಅದು ತಾಗಿದ್ರೆ ಸ್ವಲ್ಪ ಕೈ ಉರಿ ಬರುತ್ತೆ. ಮೇಲ್ಗಡೆ ಸಿಪ್ಪೆಗಳನ್ನೆಲ್ಲ ತೆಗಿಬೇಕು. ಮಧ್ಯ ಮಧ್ಯ ಗಂಟುಗಳಿರುತ್ತೆ. ಆ ಗಂಟುಗಳಿಗೆ ಸರಿಯಾಗಿ ಕಟ್ ಮಾಡ್ಕೋಬೇಕು. ಒಳಗಡೆ ಬಿಳಿ ಭಾಗ ಬರೋವರೆಗೆ ಸಿಪ್ಪೆಗಳನ್ನ ಕ್ಲೀನ್ ಮಾಡ್ಕೋಬೇಕು. ಈ ಕಳಲೆಯಲ್ಲಿ ಮುಕ್ಕಾಲು ಭಾಗದಷ್ಟು ವೇಸ್ಟ್ ಇರುತ್ತೆ. ಒಳಗಡೆ ಎಳೆ ಬಿದಿರಿರುತ್ತಲ್ಲ, ಅದು ಕಾಲು ಭಾಗದಷ್ಟಿರುತ್ತೆ. ಅದು ಮಾತ್ರ ಅಡುಗೆಗೆ ಯೂಸ್ ಆಗೋದು. ಮಧ್ಯ ಮಧ್ಯ ಈ ರೀತಿ ಗಂಟುಗಳು ಸಿಗುತ್ತಲ್ಲ, ಇದನ್ನು ಕೂಡ ಅಡುಗೆಗೆ ಉಪಯೋಗಿಸಬಾರ್ದು. ಕಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಬಲ್ತಿರೋದು ಕರಕ್ ಅಂತ ಸೌಂಡ್ ಬರುತ್ತೆ. ಎಳೆ ಬಿದಿರು ತುಂಬ ಈಸಿಯಾಗಿ ಕಟ್ ಆಗುತ್ತೆ. ಈ ಕಳಲೆನ ಒಟ್ಟು 3 ದಿನ ನೀರಲ್ಲಿ ನೆನೆಸಿಡಬೇಕು. ಚಿಕ್ಕದಾಗಿ ಹೆಚ್ಚಿಬಿಟ್ಟು ಕೂಡ 3 ದಿನ ನೆನೆಸಿಡ್ಬೋದು. ಆದರೆ ನಾವು ಫಸ್ಟ್ ಡೇ ಈ ರೀತಿ ಇಡೀ ಕಳಲೆನ ನೆನೆಸಿಡ್ತೀವಿ. ನೆಕ್ಸ್ಟ್ ಡೇ ಅದನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಪುನಃ ಹೊಸ ನೀರು ಹಾಕಿಬಿಟ್ಟು ನೆನೆಸಿಡ್ತೀವಿ. ಕಳಲೆಯಲ್ಲಿರೋ ವಿಷಕಾರಿ ಅಂಶ ಹೋಗಬೇಕು ಅಂತಲೇ 3 ದಿನ ಇಡೀ ನೀರಲ್ಲಿ ನೆನೆಸಿಡಬೇಕು. 3 ದಿನನೂ ಡೈಲಿ ನೀರು ಚೇಂಜ್ ಮಾಡಬೇಕು. ನೀರನ್ನು ಚೆಲ್ಲಬೇಕಾದ್ರೆ ಡೈರೆಕ್ಟಾಗಿ ಡ್ರೈನೇಜಿಗೆ ಹೋಗೋ ಹಾಗೆ ಹಾಕಬೇಕು. ಮನೆಯಲ್ಲಿ ಪ್ರಾಣಿಗಳು ಯಾವುದಾದ್ರೂ ಇದ್ದರೆ, ನಾಯಿ, ಹಸು, ಬೆಕ್ಕು, ಈ ರೀತಿ ಅವ್ಯಾವುದಕ್ಕೂ ಈ ನೀರು ಸಿಗಬಾರ್ದು. ನೆನೆಸಿಟ್ಟಿರೋ ನೀರಲ್ಲಿ ವಿಷಕಾರಿ ಅಂಶ ಇರುತ್ತೆ. ಹಾಗಾಗಿ ಪ್ರಾಣಿಗಳಿಗೆ ಯಾವುದಕ್ಕೂ ಸಿಗಬಾರ್ದು. ಇದರಲ್ಲಿ ಹಳದಿ ಇರೋದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರೀ ಬಿಳಿ ಭಾಗದ ಕಳಲೆ ಮಾತ್ರ ನೆನೆಸಿಟ್ಟಿದ್ದೀನಿ. ನೀರು ಯಾವಾಗಲೂ ಕಳಲೆ ಮುಳುಗೋ ಅಷ್ಟು ಹಾಕಿರಬೇಕು. ನೆಕ್ಸ್ಟ್ ಡೇ ಇದು ಈ ಹಳೆ ನೀರನ್ನ ಚೆಲ್ಬಿಟ್ಟು ಹೊಸ ನೀರು ಹಾಕಿಬಿಟ್ಟು ಕಳಲೆನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಪುನಃ ನೆನೆಸ್ತೀನಿ. ಈ ಕಳಲೆನ ಒಂದೊಂದು ಕಡೆ ಒಂದೊಂದು ರೀತಿ ಕಟ್ ಮಾಡ್ತಾರೆ. ನಾವು ತುಂಬ ಎಳೆದಾಗಿರೋಂಥದ್ದನ್ನು ಈ ರೀತಿ ಕೊಚ್ಚಿಬಿಟ್ಟು ಅದನ್ನು ಪಲ್ಯ ಮಾಡ್ತೀವಿ. ಕೆಳಗಡೆ ಪಾರ್ಟ್ ಇರುತ್ತಲ್ಲ, ಬಿಲ್ಲೆಗಳ ಥರ, ಇದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದರಲ್ಲಿ ಸಾರು ಮಾಡ್ತೀವಿ. ಈ ಬಿಲ್ಲೆಗಳನ್ನ ಇನ್ನೂ ತೆಳ್ಳಗಾಗಿ ಈ ರೀತಿ ಕಟ್ ಮಾಡ್ತೀವಿ. ಇದನ್ನು ಕೂಡ ನಾವು ಸಾರು ಮಾಡ್ತೀವಿ. ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಪುನಃ 2 ದಿನ ನೀರಲ್ಲಿ ನೆನೆಸಿಡಬೇಕು. ಡೈಲಿ ನೀರು ಚೇಂಜ್ ಮಾಡಬೇಕಾದ್ರೆ 3 ಸಲನಾದರೂ ತೊಳಿಬೇಕು. ತೊಳಿಬೇಕಾದ್ರೆ ಚೆನ್ನಾಗಿ ಕಿವುಚಿ ತೊಳಿಬೇಕು. ಹಳೆ ನೀರು ಸ್ವಲ್ಪನೂ ಉಳಿಬಾರ್ದು. ಚೆನ್ನಾಗಿ ಹಿಂಡಿ ತೆಗೆದು ಹೊಸ ನೀರನ್ನು ಹಾಕಬೇಕು. ಈ ಕಳಲೆ ಸಾರನ್ನು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ನಾವು ಇದಕ್ಕೆ ನೆನೆಸಿದ ಕಡಲೆಕಾಳು ಅಥವಾ ಹಸಿ ಕಾಳನ್ನು ಹಾಕ್ಬಿಟ್ಟು ಮಾಡ್ತೀವಿ. ಕೆಲವು ಕಡೆ ಇದ್ರ ಜೊತೆಗೆ ತರಕಾರಿ ಹಾಕ್ಬಿಟ್ಟು ಮಾಡ್ತಾರೆ. ಅವರು ಟೇಸ್ಟಿಗೆ ತಕ್ಕ ಹಾಗೆ ಮಾಡ್ತಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಸಾರು ಮಾಡೋದನ್ನು ತೋರಿಸ್ತಾ ಇಲ್ಲ, ಬರೀ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.